ಕರ್ತನಾದ ಈ ಸ್ವಾಮಿಯ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಸನ್ನಿಧಿಯಲ್ಲಿ ಈ ರೀತಿಯಾಗಿ ಇರುವಂತೆ ದೇವರಾದ ಕರ್ತನ ನಮಗೆ ಸಹಾಯ ಮಾಡಿರುವಂಥ ಆತನ ಪ್ರೀತಿಗಾಗಿ ಕರ್ತನನ್ನು ಕೊಂಡಾಡುವವನಾಗಿದ್ದೇನೆ. ದೇವರಾದ ಕರ್ತನು ನಮ್ಮನ್ನು ಬಹಳ ಹೆಚ್ಚಾಗಿ ಪ್ರೀತಿಸುವ ದೇವರು. ಆದ್ದರಿಂದಲೇ ದೇವರ ವಾಕ್ಯದಲ್ಲಿ ಹೇಳುತ್ತದೆ, ಪರಲೋಕದಲ್ಲಿರುವಂಥ ಎಲ್ಲ ಮಹಿಮೆಯನ್ನು ಬಿಟ್ಟು ನನಗಾಗಿ ನಿಮಗಾಗಿ ಯೇಸು ಸ್ವಾಮಿ ಮನುಷ್ಯನಾಗಿ ಈ ಲೋಕಕ್ಕೆ ಇಳಿದು ಬಂದರು ಎಂಬುದಾಗಿ. ನಿಜವಾಗಿಯೂ ಪ್ರಿಯರೇ, ಯೇಸು ಸ್ವಾಮಿಯ ಪ್ರೀತಿಯನ್ನು ನಾವು ಜೀವಿತದಲ್ಲಿ ತಿಳಿದುಕೊಂಡರೆ ಅಥವಾ ಅದನ್ನು ಯಥಾರ್ಥವಾಗಿ ಅನುಭವಿಸುವುದಕ್ಕೆ ಸಾಧ್ಯವಾದರೆ ನಮ್ಮ ಯೇಸು ಸ್ವಾಮಿಯ ಹಾಗೆ ನಮ್ಮ ತಂದೆ ತಾಯಿಗಳು ಯಾರು ನಮ್ಮನ್ನು ವಾತ್ಸಲ್ಯದಿಂದ ಅಥವಾ ಮಮತೆಯಿಂದ ಪ್ರೀತಿಯಿಂದ ನಮ್ಮ ಸಂಗಡ ಒಡನಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಕಾರಣ ಯೇಸು ಸ್ವಾಮಿಯ ಪ್ರೀತಿಯು ಅದಷ್ಟು ಶ್ರೇಷ್ಠವುಳ್ಳದ್ದು ಮಾತ್ರವಲ್ಲ, ಅದು ಅಷ್ಟೇ ರಸವತ್ತಾಗಿರುವಂತಹ ಕಾರ್ಯವು ಕೂಡ ಆಗಿದೆ. ಆದ್ದರಿಂದಲೇ ದೇವರ ವಾಕ್ಯದಲ್ಲಿ ಹೇಳುತ್ತದೆ, ಯೆಹೋವನು ಒಳ್ಳೆಯವನು ಎಂಬುದಾಗಿ ಅನುಭವದಿಂದ ಸವೆದು ನೋಡಿರಿ ಎಂಬುದಾಗಿ. ಅನುಭವಿಸುವವರಿಗೆ ಮಾತ್ರ ಅದರ ಶ್ರೇಷ್ಠತೆಯನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ಆದರೆ ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರಾದ ಕರ್ತನು ನಮಗೆ ಸಹಾಯ ಮಾಡಲಿ. ನಮಗೆ ಸ್ವಲ್ಪ ಸಮಯದ ಚಿಂತನೆಗೆ ಆಧಾರವಾಗಿ ಒಂದು ವಾಕ್ಯವನ್ನು ದೇವರ ಸನ್ನಿಧಿಯಲ್ಲಿ ಓದಿಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ ಅದರ 4ನೇ ಅಧ್ಯಾಯ ಅದರ 22ನೇ ವಾಕ್ಯ. ಯೇಸುವಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದುಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ ದೇವ ಭಯವುಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ ಎಂಬುದಾಗಿ. ನಮ್ಮ ಜೀವಿತದಲ್ಲಿ ದೇವರು ಹೇಳುವಂತಹ ಕಾರ್ಯಗಳು ಒಬ್ಬರು ಇಬ್ಬರು ಮಾತ್ರವಲ್ಲ, ಲೋಕದಲ್ಲಿರುವಂತಹ ಸಮಸ್ತ ಮಾನವ ಕುಲವನ್ನು ನೋಡಿ ದೇವರು ಹೇಳುವಂತಹ ಒಂದು ಕಾರ್ಯ, ನಮ್ಮ ಹಳೆಯ ಸ್ವಭಾವವನ್ನು ತೆಗೆದುಹಾಕಿ ಹೊಸ ಸ್ವಭಾವವನ್ನು ನಾವು ಹೊಂದಿಕೊಂಡವರಾಗಿರಬೇಕು ಎಂಬುದು. ಹಳೆಯ ಸ್ವಭಾವಕ್ಕಿರುವಂತಹ ಕೊರತೆಗಳು ಏನೇನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯ. ಅದೇ ಇಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದುಹಾಕಿ ಬಿಡಬೇಕು ಎಂಬುದು. ಯಾಕೆ ಎಂಬುದಾಗಿ ಅದು ಹೇಳುವಾಗ ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು ಎಂಬುದಾಗಿದೆ. ಒಬ್ಬ ಮನುಷ್ಯನನ್ನು ಆ ಮನುಷ್ಯನ ಸ್ವಭಾವ ಮೋಸ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ. ನಾವು ಕೇಳಿದ್ದು ಈ ರೀತಿಯಾಗಿ ನಾವು ಅಥವಾ ನಮಗೆ ಗೊತ್ತಿರುವಂಥದ್ದು, ಬೇರೊಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಮೋಸ ಮಾಡುವಂಥ ಅನುಭವ. ಆದರೆ ದೇವರ ವಾಕ್ಯ ಮಾತ್ರ ನಮಗೆ ಹೇಳುತ್ತದೆ, ನಮ್ಮ ಹಳೆಯ ಸ್ವಭಾವವನ್ನು ನಾವು ನಮ್ಮಿಂದ ತೆಗೆದು ಹಾಕಿ ಬಿಡದಿದ್ದರೆ ನಿಶ್ಚಯವಾಗಿಯೂ ಅದು ನಮ್ಮನ್ನು ಮೋಸ ಮಾಡುವಂತಹ ದುರಾಶೆಗಳಿಂದ ಅದು ಕೆಟ್ಟು ಹೋಗುವಂಥದ್ದು ಎಂಬುದಾಗಿ. ಹಾಗಾದರೆ ನಮ್ಮ ಜೀವಿತದಲ್ಲಿ ಎಷ್ಟೊಂದು ಗುಣಗಳು ಕೆಟ್ಟು ಹೋಗುವಂಥ ಅನುಭವಗಳು ನಮ್ಮ ಜೀವಿತದಲ್ಲಿದೆ. ದೇವರ ವಾಕ್ಯದಲ್ಲಿ ಹೇಳುವ ರೀತಿಯಾಗಿ ತಂದೆ ತಾಯಿಗಳಿಗೆ ಅವಿಧೇಯರಾಗುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯವು ಹೇಳುವಾಗ, ನೋಡಿ, ನಮ್ಮಲ್ಲಿರುವಂತಹ ಗುಣ ಸ್ವಭಾವಗಳು ನಮ್ಮನ್ನೇ ಮೋಸ ಮಾಡಿದೆ ಎಂಬುದಾಗಿ ನಾವು ತಿಳಿದುಕೊಂಡವರಾಗಿರಬೇಕು. ನಮ್ಮ ಜೀವಿತದಲ್ಲಿ ದೇವರ ವಾಕ್ಯದಲ್ಲಿ ಹೇಳುತ್ತದೆ, ನೀವು ದೇಶದಲ್ಲಿ ಹೆಚ್ಚು ಕಾಲ ಬಾಳುವುದಕ್ಕೂ ಸಂತೋಷವಾಗಿರಬೇಕಾದರೂ ಕೂಡ ನಿನ್ನ ತಂದೆ ತಾಯಿಗಳನ್ನು ನೀನು ಗೌರವಿಸು ಎಂಬುದಾಗಿ ದೇವರ ವಾಕ್ಯವು ಹೇಳುವಾಗ, ದೇವರ ವಾಕ್ಯದಲ್ಲಿ ಹೇಳುತ್ತದೆ, ಅದೇ ಅನುಸರಿಸಬೇಕಾಗಿರುವಂಥ ಮನುಷ್ಯರು, ಅವರು ಯಾವ ಜಾತಿ ಧರ್ಮ ಯಾವ ಕುಲ ಭಾಷೆಯಾಗಲಿ, ದೇವರ ವಾಕ್ಯದಲ್ಲಿ ಹೇಳುತ್ತದೆ
ಅವನು ತನ್ನ ತಂದೆ ತಾಯಿಗಳನ್ನು ಗೌರವಿಸುವನಾಗಿರಬೇಕು ಎಂಬುದಾಗಿ. ಆದರೆ ಈ ಲೋಕದಲ್ಲಿ, ಈ ಕಾಲದಲ್ಲಿ ಯಾವ ಮನುಷ್ಯರು ತನ್ನ ತಂದೆ ತಾಯಿಗಳಿಗೆ ಗೌರವ ಮರ್ಯಾದೆಯನ್ನು ಕೊಡದೇ ಇರುವಾಗ ದೇವರ ವಾಕ್ಯದಲ್ಲಿ ಹೇಳುತ್ತದೆ, ಅಂಥವನು ಏನಾಗುತ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳುತ್ತದೆ ಎಂಬುದಾಗಿ ನಾವು ಪರೀಕ್ಷೆ ಮಾಡಿಕೊಂಡವರಾಗಿರಬೇಕು. ದೇವರ ವಾಕ್ಯದಲ್ಲಿ ಹೇಳುತ್ತದೆ, ಅಂಥವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂಬುದಾಗಿ ಖಂಡಿತವಾಗಿ ದೇವರ ವಾಕ್ಯವು ಹೇಳುವಾಗ ನಮ್ಮ ಜೀವನ ಯಥಾರ್ಥವಾಗಿ ದೇವರ ಮುಂದೆ ನಾವು ಕ್ರಮಪಡಿಸಿಕೊಳ್ಳಬೇಕು, ತಿದ್ದಿಕೊಂಡವರಾಗಿರಬೇಕು. ಅದೇ ದೇವರ ವಾಕ್ಯದಲ್ಲಿ ಹೇಳುತ್ತದೆ, ನಮ್ಮ ಹಳೆಯ ಸ್ವಭಾವ ಅದು ಮೋಸಕರವಾಗಿರುವಂಥ ದುರಾಶೆಗಳಿಂದ ನಮ್ಮನ್ನು ಕೆಡಿಸುತ್ತದೆ ಎಂಬುದಾಗಿ. ಒಂದು, ನಮ್ಮನ್ನು ಕೆಡಿಸ್ತದೆ; ಎರಡು, ನಮ್ಮನ್ನು ಮೋಸ ಮಾಡುತ್ತದೆ. ಅದು ದುರಾಶೆಯಾಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳುತ್ತದೆ. ಆದ್ದರಿಂದಲೇ ದೇವರ ವಾಕ್ಯದಲ್ಲಿ ಹೇಳುತ್ತದೆ, ಯೇಸುವಲ್ಲಿರುವಂತಹ ಸತ್ಯೋಪದೇಶ ಏನು? ಯಾವುದೆಂದರೆ, ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ. ನಮ್ಮ ಜೀವಿತದಲ್ಲಿ ಇಂದಿನ ನಡತೆಗಳನ್ನು ಇವುಗಳು ನಾವು ಅನುಸರಿಸ್ತಾ ಇದ್ದೇವೆ. ಸಣ್ಣ ಪ್ರಾಯದಲ್ಲಿ ನಾವು ಮಾಡಿದಂತಹ ಕಾರ್ಯಗಳು, ನಮ್ಮ ಸಣ್ಣ ಜೀವಿತದಲ್ಲಿ ಅಥವಾ ಮೊದಲಿದ್ದಂತಹ ಜೀವಿತದಲ್ಲಿ ನಾವು ಮಾಡುತ್ತಿದ್ದಂತಹ ಕಾರ್ಯಗಳನ್ನು ನಾವು ಈಗಲೂ ಕೂಡ ಅನುಸರಿಸ್ತಾ ಅದನ್ನು ಮಾಡುತ್ತಾ ಇದ್ದೇವೆ. ಆದರೆ ದೇವರ ವಾಕ್ಯದಲ್ಲಿ ಹೇಳುತ್ತದೆ, ಅದು ನಮ್ಮನ್ನು ಮೋಸ ಮಾಡುವಂಥದ್ದು, ಅದು ನಮ್ಮನ್ನು ಕೆಡಿಸುವಂಥದ್ದು. ಯಥಾರ್ಥವಾಗಿ ದೇವರ ಸನ್ನಿಧಿಯಲ್ಲಿ, ದೇವರ ಸಮ್ಮುಖದಲ್ಲಿ ನಾನು ನೀವು ಇರುವಾಗ ನನ್ನ ಈ ಮಾತನ್ನು ಕೇಳುವಂತಹ ಪ್ರತಿಯೊಬ್ಬ ಮನುಷ್ಯನು ಕೂಡ ದೇವರ ಸನ್ನಿಧಿಯಲ್ಲಿ ತಿಳಿದುಕೊಂಡವನಾಗಿರಬೇಕು. ಅವನು ಎಂದಿಗೂ ಮೋಸವಾಗಿ ಅವನು ಕೆಟ್ಟು ಹೋಗುವುದಕ್ಕೆ ಸಾಧ್ಯವಾಗಿರಬಾರದು. ದೇವರ ವಾಕ್ಯದಲ್ಲಿ ಹೇಳುತ್ತದೆ, ಮತ್ತೆ ಏನು ಸಂಭವಿಸಬೇಕು ಅವನಲ್ಲಿ? ಅವನು ತೆಗೆದುಹಾಕಿ ಬಿಡಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳುತ್ತದೆ. ಹಲ್ಲೆಲೂಯಾ. ತಂದೆ ತಾಯಿಗಳಿಗೆ ಅವಿಧೇಯರಾಗದೇ ಇರುವಂತಹ ಸ್ವಭಾವ ನಮ್ಮಿಂದ ತೆಗೆದುಹಾಕಿ ತಂದೆ ತಾಯಿಗಳಿಗೆ ವಿಧೇಯರಾಗಿರುವಂತಹ, ವಿಧೇಯವಾಗುವಂತಹ ಸ್ವಭಾವ ನಮ್ಮಲ್ಲಿರಬೇಕು. ನಮಗೆ ನೋಡಲಿಕ್ಕೆ ಸಾಧ್ಯ, ಒಬ್ಬ ಮನುಷ್ಯನಿಗೆ ಒಂಚೂರು ವಿದ್ಯಾಭ್ಯಾಸ, ಒಂಚೂರು ಆರ್ಥಿಕವಾಗಿರುವಂತಹ ಒಂದು ಒಳ್ಳೆಯ ಪೊಸಿಷನ್ ಇದ್ದರೆ ಆ ಮನುಷ್ಯ ಮತ್ತು ಯಾರಿಗೂ ವಿಧೇಯನಾಗುವುದಿಲ್ಲ. ತಂದೆ ತಾಯಿಗಳಿಗಾಗಲಿ, ಒಡ ಹುಟ್ಟಿದವರಿಗಾಗಲಿ, ಸ್ತೋತ್ರ, ಉನ್ನತ ಸ್ಥಾನದಲ್ಲಿರುವವರಿಗಾಗಲಿ, ಹಿರಿಯರಿಗಾಗಲಿ ಯಾರಿಗೂ ಅವ ವಿಧೇಯನಾಗುವುದಿಲ್ಲ. ಆದರೆ ದೇವರ ವಾಕ್ಯದಲ್ಲಿ ಹೇಳುತ್ತದೆ, ನಾವು ಎಲ್ಲರಿಗೂ ವಿಧೇಯರಾಗಿರಬೇಕು. ಕಾರಣ, ನಮಗೆ ಎಲ್ಲದಕ್ಕೂ ಮಾದರಿ ಯೇಸುಸ್ವಾಮಿ ಆಗಿದ್ದಾರೆ. ಯೇಸುಸ್ವಾಮಿ ತಂದೆಯಾದ ದೇವರ ಮುಂದೆ ಮಾತ್ರವಲ್ಲ, ಮನುಷ್ಯರ ಮುಂದೆಯೂ ಕೂಡ ತಾನು ವಿಧೇಯನಾಗಿದ್ದನು. ತನ್ನ ತಂದೆ ತಾಯಿಗಳಿಗೆ ತಾನು ವಿಧೇಯನಾಗಿ, ತನ್ನ ಸಮೂಹದ ಹಿರಿಯರಿಗೆ ತಾನು ವಿಧೇಯನಾಗಿ, ದೇವರು ತನಗೆ ಒಪ್ಪಿಸಿದಂತಹ ಕಾರ್ಯಗಳನ್ನು ತಾನು ನಂಬಿಗಸ್ತನಾಗಿ ಮಾಡುತ್ತಾ ಇದ್ದರು. ನಮಗೆ ಒಂದು ವೇಳೆ ಹೇಳೋದಕ್ಕೆ ಸಾಧ್ಯ, ಅವನು ಆ ರೀತಿಯಾಗಿದ್ದಾನೆ, ಇವನು ಈ ರೀತಿಯಾಗಿದ್ದಾನೆ, ಅವರು ಆ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಅಲ್ಲ, ನಾನು ನೀವು ನೋಡಬೇಕಾದದ್ದು ಮನುಷ್ಯರನ್ನಲ್ಲ, ಬದಲಾಗಿ ನನ್ನನ್ನು ನಿಮ್ಮನ್ನು ಪ್ರೀತಿಸುವುದಕ್ಕೆ, ನನ್ನನ್ನು ನಿಮ್ಮನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯವುಳ್ಳ, ಆ ಯಥಾರ್ಥವಾಗಿರುವಂತಹ ಜೀವವುಳ್ಳ ದೇವರನ್ನು ನಾವು ನೋಡುವವರಾಗಿರಬೇಕು. ಆ ಜೀವವುಳ್ಳ ದೇವರನ್ನು ನೋಡಿದರೆ ಮಾತ್ರ ನಮ್ಮಲ್ಲಿರುವಂತಹ ಕೊರತೆಗಳು ಏನು, ನಮ್ಮಲ್ಲಿರುವಂಥ ಕುಂದು ಏನು ಎಂಬುದಾಗಿ ನಮಗೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುವಂಥದ್ದು. ನಮ್ಮ ಜೀವಿತದಲ್ಲಿ ನಮ್ಮ ಕೊರತೆಗಳು, ನಮ್ಮ ಕುಂದುಗಳನ್ನು, ನಮ್ಮ ತಪ್ಪುಗಳನ್ನು ನಮಗೆ ತಿಳಿಯುವುದಕ್ಕೆ ಸಾಧ್ಯವಾಗದೇ ಹೋದರೆ ನಿಶ್ಚಯವಾಗಿಯೂ ನಮ್ಮ ತಪ್ಪಿನಿಂದ ನಮಗೆ ಹೊರಬರುವುದಕ್ಕೆ ಸಾಧ್ಯವಾಗುವುದಿಲ್ಲ. ನಮ್ಮ ತಪ್ಪುಗಳನ್ನು ಪುನಃ ನಾವು ಆವರ್ತಿಸಿ ಅದನ್ನು ನಾವು ಪುನಃ ಮಾಡುವವರಾಗಿರುತ್ತೇವೆ. ಆದರೆ ದೇವರ ವಾಕ್ಯದಲ್ಲಿ ಹೇಳುತ್ತದೆ, ಈ ರೀತಿಯಾಗಿ ನಮಗೆ ನೋಡಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ ಎಂಬುದಾಗಿ. ನಮ್ಮ ಹೊರಗೆ ಅಲ್ಲ, ಬದಲಾಗಿ ನಮ್ಮ ಆಂತರ್ಯದಲ್ಲಿ, ಒಳಗೆ, ನಮ್ಮ ಹೃದಯದ ಒಳಗೆ ನಾವು ಹೊಸ ಮನುಷ್ಯರಾಗಬೇಕು ಎಂಬುದಾಗಿ. ಕಾರಣ ಯಾಕೆ ಎಂಬುದಾಗಿ ನಾವು ನೋಡುವಾಗ, ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ ದೇವ ಭಯವುಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ ಎಂಬುದಾಗಿ. ನಮ್ಮ ಒಳಗಿನ ಕಾರ್ಯಗಳು ಬದಲಾಗುವಾಗ ನಮ್ಮ ಹೊರಗಿನ ತೋರಿಕೆಗಳು ಕೂಡ ಬದಲಾಗುತ್ತವೆ. ನಮ್ಮ ಹೃದಯ ಯಥಾರ್ಥವಾಗಿ ಪರಿವರ್ತನೆಯಾಗಬೇಕು. ಮನುಷ್ಯನ ಹೊರಗಿನ ತೋರಿಕೆ ಎಲ್ಲ ಬದಲಾವಣೆ ಆಗಬೇಕಾದದ್ದು. ಮನುಷ್ಯನ ಹೃದಯ
ಯಥಾರ್ಥವಾಗಿ ಪರಿವರ್ತನೆಯಾಗಬೇಕು. ಮನುಷ್ಯನ ಹೃದಯ ಪರಿವರ್ತನೆ ಆದಾಗ ನಿಶ್ಚಯವಾಗಿಯೂ ಅವನ ಹೊರಗಿನ ತೋರಿಕೆಗಳು ಕೂಡ ಬದಲಾವಣೆಯಾಗುತ್ತವೆ. ಒಳಗೆ ಮನುಷ್ಯ ಯಾವ ರೀತಿಯಾಗಿ ಇದ್ದಾನೆ ಎಂಬುದಾಗಿ ನಮಗೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುವಂಥದ್ದು ಅವನ ನಡವಳಿಕೆ, ಅವನ ಮಾತುಗಳು, ಅವನ ಇನ್ನೊಬ್ಬರ ಸಂಗಡ ಒಡನಾಡುವುದು ಯಾವ ರೀತಿಯಾಗಿದೆ ಎಂಬುದಾಗಿ ಅದರ ಮೇಲೆ ನಮಗೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆ, ತನ್ನ ಪ್ರೀತಿಸುವ ಅಥವಾ ತನ್ನ ಸ್ನೇಹಿತನು ಯಾರೋ ಸ್ನೇಹಿತನನ್ನು ನೋಡಿ ಅವನ ಗುಣವನ್ನು ಕಲಿತುಕೊಳ್ಳಬಹುದು ಎಂಬುದಾಗಿ. ಆದರೆ ನಮ್ಮ ಜೀವಿತದಲ್ಲಿ ನಮ್ಮ ಸ್ನೇಹಿತನು ನಮ್ಮ ಕರ್ತನಾಗಿರಬೇಕು. ಕರ್ತನ ಒಳ್ಳೆಯ ಸ್ನೇಹಿತರು ನಾವು ಆಗಿದ್ದರೆ ನಿಶ್ಚಯವಾಗಿಯೂ ಯೇಸು ಸ್ವಾಮಿಯ ಒಳ್ಳೆಯ ಗುಣಗಳು ನಮ್ಮಲ್ಲಿ ಬರುವುದಕ್ಕೆ ಸಾಧ್ಯ. ದೇವರ ವಾಕ್ಯದಲ್ಲಿ ಹೇಳುತ್ತದೆ, ನಮ್ಮ ಮನಸ್ಸು ಯಥಾರ್ಥವಾಗಿ, ನಮ್ಮ ಹೃದಯ ಯಥಾರ್ಥವಾಗಿ ಪರಿವರ್ತನೆಯಾದಾಗ ನಮ್ಮ ತಪ್ಪು ನಮ್ಮ ಹೃದಯದಲ್ಲಿ ನಮಗೆ ಅರಿವಾಗಬೇಕು, ನಮ್ಮ ಮನಸ್ಸಿನಲ್ಲಿ ನಮ್ಮ ತಪ್ಪಿನ ಅರಿವಾಗಬೇಕು. ಆ ಅರಿವು ನಮಗೆ ಉಂಟಾದಾಗ ಯಥಾರ್ಥವಾಗಿ ನಮ್ಮ ಅರಿವು ಅಥವಾ ಆ ತಪ್ಪಿನ ಕುರಿತಾಗಿ ಇರುವಂತಹ ತಿಳುವಳಿಕೆ ನಮಗೆ ಬರುವುದಕ್ಕೂ ಆ ತಪ್ಪನ್ನು ನಮಗೆ ದೇವರ ಸನ್ನಿಧಿಯಲ್ಲಿ ತಿದ್ದಿಕೊಳ್ಳುವುದಕ್ಕೂ ಸಾಧ್ಯವಾಗುತ್ತದೆ. ದೇವರ ವಾಕ್ಯದಲ್ಲಿ ಹೇಳುತ್ತದೆ ಈ ರೀತಿಯಾಗಿ, ಒಬ್ಬನು ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ, ಹಳೆಯದು ನೀಗಿ ಹೋಯಿತು, ಇಗೋ ಸಕಲವು ಹೊಸದಾಗಿದೆ ಎಂಬುದಾಗಿ. ಹೊಸದಾಗಬೇಕಾಗಿದ್ದರೆ ಅವನ ಹೃದಯದ ಅಂತರಾಳದ ಅಥವಾ ಒಳಗೆ ಇರುವಂತಹ ಅಂಶಗಳಿಗೆ ಬದಲಾವಣೆಯಾಗಬೇಕು. ಒಬ್ಬ ಮನುಷ್ಯನು ಅವನ ಹಳೆಯ ಸ್ವಭಾವದಲ್ಲಿ ಎಷ್ಟೊಂದೋ ಜನರಿಗೆ ಬೈಯುತ್ತಾನೆ, ಎಷ್ಟೊಂದೋ ಕೆಟ್ಟ ಮಾತುಗಳನ್ನು ಹೇಳ್ತಾನೆ, ಯಾವ ವಿಭಿನ್ನವಾಗಿರುವ ರೀತಿಯಾಗಿ ಅವನು ಮಾತನಾಡುತ್ತಾನೆ, ಇತರರಿಗೆ ನೋವನ್ನುಂಟು ಮಾಡುತ್ತಾನೆ. ಆದರೆ ಅವನ ಹೊರಗೆ ಅವನು ಒಳ್ಳೆಯ ಬಟ್ಟೆ ಹಾಕಿಕೊಂಡಿದ್ದರೂ, ಒಳ್ಳೆಯ ರೀತಿಯಾಗಿರುವುದ ಸುಗಂಧ ತೈಲವನ್ನು ತನ್ನ ಶರೀರದಲ್ಲಿ ಹಚ್ಚಿದರೂ ಕೂಡ ಅವನ ಹೃದಯ ಸರಿಯಾಗದೆ ಹೋದರೆ, ಅವರ ಮನಸ್ಸು ಮಾರ್ಪಡದೆ ಹೋದರೆ ಅವನ ಬಾಯಿಂದ ಹೊರಡುವಂಥ ಎಲ್ಲ ಮಾತುಗಳು ಇತರರಿಗೆ ನೋವನ್ನು ಉಂಟು ಮಾಡುವುದಕ್ಕೆ ಸಾಧ್ಯವಾಗುವಂಥದ್ದು. ಆದರೆ ದೇವರ ವಾಕ್ಯದಲ್ಲಿ ಹೇಳುತ್ತದೆ, ನಮ್ಮ ಒಳಗೆ ಆಂತರ್ಯದಲ್ಲಿ ನಾವು ಹೊಸಬರಾದರೆ, ಒಳಗೆ ಪರಿವರ್ತನೆಯಾದರೆ, ಒಳಗೆ ಬದಲಾವಣೆಯಾದರೆ, ಒಳಗೆ ಹೊಸ ಸೃಷ್ಟಿಯಾದರೆ ನಿಶ್ಚಯವಾಗಿಯೂ ಅವನು ಒಳ್ಳೆಯ ಬಟ್ಟೆ ಧರಿಸಿಕೊಳ್ಳೋದಕ್ಕೆ ಅವನಿಗೆ ಇಲ್ಲದಿದ್ದರೂ ಕೂಡ, ಹೊಸ ಬಟ್ಟೆಗಳಿಲ್ಲದಿದ್ದರೂ ಕೂಡ, ಒಳ್ಳೆಯ ಸುಗಂಧ ತೈಲ ಅವನಿಗೆ ಇಲ್ಲದಿದ್ದರೂ ಕೂಡ ಅವನ ಮಾತುಗಳು ಅದು ಇತರರಿಗೆ ರಸವತ್ತಾಗಿ ಮಾರ್ಪಡುತ್ತದೆ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ, ನಿಮ್ಮ ಮಾತುಗಳು ಇಂಪಾಗಿಯೂ ರಸವತ್ತಾಗಿಯೂ ಇರಲಿ ಎಂಬುದಾಗಿ. ಒಬ್ಬ ಮನುಷ್ಯನ ಮಾತು ಯಾವ ರೀತಿಯಾಗಿದೆ ಎಂಬುದಾಗಿ, ಅಥವಾ ಒಬ್ಬ ಮನುಷ್ಯನು ಯಾವ ರೀತಿಯಾಗಿದ್ದಾನೆ ಎಂಬುದಾಗಿ ಅವನ ಮಾತಿನಿಂದ ನಮಗೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ಯೇಸು ಸ್ವಾಮಿ ಹೇಳಿದ್ದು, ಒಳ್ಳೆಯ ಬೊಕ್ಕಸದಿಂದ ಒಳ್ಳೆಯ ಪದಾರ್ಥಗಳು, ಕೆಟ್ಟ ಬೊಕ್ಕಸದಿಂದ ಹುಳುಕಾಗಿರುವಂತಹ ವಸ್ತುಗಳು ಬರುತ್ತವೆ ಎಂಬುದಾಗಿ. ಹಾಗಾದರೆ ನಾವು ತಿಳಿದುಕೊಂಡವರಾಗಿರಬೇಕು, ನಮ್ಮ ಬೊಕ್ಕಸ ಯಾವುದು, ನಮ್ಮ ಬೊಕ್ಕಸದಲ್ಲಿ ನಾವು ನಿಕ್ಷೇಪಿಸಿರುವಂಥ ಕಾರ್ಯಗಳು ಯಾವುದು. ಒಳ್ಳೆಯ ವಸ್ತುಗಳನ್ನು ನಾವು ನಮ್ಮ ಬೊಕ್ಕಸದಿಂದ ತೆಗೆಯುತ್ತಿದ್ದೆವೋ, ಅಥವಾ ಹುಳುಕಾಗಿರುವಂಥ ವಸ್ತುಗಳನ್ನು ನಾವು ನಮ್ಮ ಬೊಕ್ಕಸದಿಂದ ತೆಗೆಯುತ್ತಿದ್ದೆವೋ? ಅದು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಅಥವಾ ದೇವರ ವಾಕ್ಯದಲ್ಲಿ ಹೇಳ್ತಾ ಇದೆ, ನಿಮ್ಮ ಅಂತರ್ಯದಲ್ಲಿ ನೀವು ಹೊಸಬರಾಗಿ ನೂತನ ಸ್ವಭಾವವನ್ನು ನೀವು ಧರಿಸಿಕೊಳ್ಳಬೇಕು ಎಂಬುದಾಗಿ. ನೂತನ ಸ್ವಭಾವ, ಹೊಸ ಸ್ವಭಾವ, ಅದು ನಾವು ಧರಿಸಿಕೊಳ್ಳಬೇಕು. ಅದು ಒಬ್ಬ ಮನುಷ್ಯನ ಸ್ವಂತ ಬಲದಿಂದ ಅಥವಾ ಅವನ ಸ್ವಂತ ಒಂದು ಪ್ರಯೋಗದಿಂದ ಬರುವಂಥದ್ದಲ್ಲ. ಆದರೆ ಈ ನೂತನ ಸ್ವಭಾವ ಉಂಟಾಗಬೇಕಾದರೆ, ನೂತನ ಸ್ವಭಾವವನ್ನು ಹುಟ್ಟಿಸುವುದಕ್ಕೆ ಒಳ್ಳೆಯ ಒಂದು ವ್ಯಕ್ತಿತ್ವ ಅವನಲ್ಲಿ ಬರಬೇಕು. ಆ ಒಳ್ಳೆಯ ವ್ಯಕ್ತಿತ್ವ ಬರಬೇಕಾದರೆ ಯೇಸು ಸ್ವಾಮಿಗೆ ಅಲ್ಲದೆ ಅವನ ವ್ಯಕ್ತಿತ್ವವನ್ನು ಬದಲಾವಣೆಗೊಳಿಸುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ನಾವು ಎಷ್ಟೋ ಜನರನ್ನು ನೋಡಿದ್ದೇವೆ ಈ ಲೋಕದಲ್ಲಿ. ನಾವು ಎಷ್ಟೊಂದೋ ಒಳ್ಳೆಯ ಕಾರ್ಯಗಳನ್ನು ಅನೇಕರಿಗೆ ಹೇಳಿಕೊಡ್ತೇವೆ. ಆದರೆ ಕೆಲವರು ಅದನ್ನು ಸ್ವೀಕರಿಸ್ತಾರೆ, ಕೆಲವರು ಅದನ್ನು ಬಿಟ್ಟುಬಿಡ್ತಾರೆ. ಕೆಲವರು ಹೇಳ್ತಾರೆ, ನೀವು ಏನೆಲ್ಲ ಹೇಳಿದ್ರು ನನ್ನ ಜೀವನ ಹೀಗೇನೆ ಎಂಬುದಾಗಿ. ಆದರೆ ದೇವರು ನಮ್ಮ ಕುರಿತಾಗಿ ಬಯಸುವಂಥ ನಮ್ಮ ಜೀವನ ಈ ರೀತಿಯಾಗಿಯೇ ಇರುವುದಕ್ಕಾಗಿ ಅಲ್ಲ, ನಮ್ಮ ಜೀವನ ಬದಲಾವಣೆ ಆಗಬೇಕು. ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಈ ರೀತಿಯಾಗಿ, ನಾನು ಬಾಲಕನಾಗಿದ್ದೇನು, ಆಗ ನಾನು ಬಾಲಕನ ಹಾಗೆ ಚಿಂತೆ ಮಾಡಿದ್ದೇನೆ, ಈಗ ನಾನು ಯವನಸ್ಥನಾಗಿದ್ದೇನೆ, ಯವನಸ್ಥನ ಚಿಂತೆಗಳನ್ನು ನಾನು ಮಾಡುತ್ತಾ ಇದ್ದೇನೆ.
ನಾನು ದೊಡ್ಡವನಾದಾಗ ದೊಡ್ಡವನ ಚಿಂತೆಯನ್ನು ಮಾಡುವೆನು. ಅಂತಹ ಗುಣ ಅಥವಾ ಅಂತಹ ಬೆಳವಣಿಗೆ ನಮ್ಮಲ್ಲಿರಬೇಕು. ಅದೇ ದೇವರ ವಾಕ್ಯದಲ್ಲಿ ಹೇಳುತ್ತದೆ, ನಾವು ನೂತನ ಸೃಷ್ಟಿಗಳಾಗಿ ನಾವು ಮಾರ್ಪಡುವಾಗ ನಮ್ಮನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನಾವು ನೂತನ ಸೃಷ್ಟಿಗಳಾಗುವುದಕ್ಕೆ ಸಾಧ್ಯವಾಗುತ್ತದೆ. ನಮ್ಮನ್ನು ಯಾರು ಸೃಷ್ಟಿ ಮಾಡಿದ ಅಥವಾ ನಮ್ಮನ್ನು ಯಾರು ನೂತನ ಸೃಷ್ಟಿಯನ್ನಾಗಿ ಮಾಡುವುದಕ್ಕೆ ಸಾಧ್ಯ? ಅದು ದೇವರ ವಾಕ್ಯಕ್ಕೆ ಮಾತ್ರ ನಮ್ಮ ಜೀವನವನ್ನು ನೂತನ ಮಾಡುವುದಕ್ಕೆ ಸಾಧ್ಯವಾಗುವಂಥದ್ದು. ದೇವರ ವಾಕ್ಯಕ್ಕೆ ಮಾತ್ರ ಒಬ್ಬ ಮನುಷ್ಯನ ಜೀವಿತವನ್ನು ಅವನ ತಪ್ಪಿನ ದಾರಿಯಲ್ಲಿ ಹೋಗುತ್ತಿದ್ದರೂ ಕೂಡ ಅವನನ್ನು ತಿದ್ದಿ ಯಥಾರ್ಥವಾಗಿ ಸರಿದಾರಿಗೆ ನಡೆಸುವುದಕ್ಕೆ ಸಾಧ್ಯವಾಗುವಂಥದ್ದು. ಯಾವ ಮನುಷ್ಯನಿಗೂ ಕೂಡ ಅವನು ಮೋಸವಾಗಬೇಕು ಎಂಬುದಾಗಿರುವಂತಹ ಆಸೆ ಬಯಕೆ ಅವನಿಗಿಲ್ಲ. ಅವನು ಮೋಸ ಹೋಗಬೇಕು, ಅವನು ಹಾಳಾಗಬೇಕು, ಅವನ ನಾಶನಕ್ಕೆ ಹೋಗಬೇಕು ಎಂಬುದಾಗಿ ಯಾವ ಮನುಷ್ಯನು ಬಯಸುವುದಿಲ್ಲ. ಆದರೆ ಈ ಲೋಕದಲ್ಲಿ ಅವನು ಜೀವಿಸುವಾಗ ಈ ಲೋಕದ ಚಟಗಳು ಅವನನ್ನು ನಾಶನದ ಕಡೆಗೆ ಎಳೆದುಕೊಂಡು ಹೋಗುವಾಗ ಅದರಿಂದ ಬಿಡುಗಡೆ ಹೊಂದಬೇಕಾದರೆ ಯಥಾರ್ಥವಾಗಿ ದೇವರ ವಾಕ್ಯಕ್ಕೆ ಮಾತ್ರವೇ ಅವನಿಗೆ ಬಿಡುಗಡೆಯನ್ನು ದಯಪಾಲಿಸುವುದಕ್ಕೆ ಸಾಧ್ಯವಾಗುವಂಥದ್ದು. ದೇವರ ವಾಕ್ಯದಲ್ಲಿ ಹೇಳುವ ರೀತಿಯಾಗಿ ದೇವರ ವಾಕ್ಯ ಅದು ಇಬ್ಬಾಯಿ ಕತ್ತಿಗಿಂತಲೂ ಹದವಾಗಿರುವಂಥದ್ದು. ಅದು ಅವನ ಜೀವಿತದಲ್ಲಿ ಯಥಾರ್ಥವಾಗಿ ಹಾಲೆಲೂಯ ಸ್ತೋತ್ರ ಕ್ಲೈಸಿಂಗ್ ಮಾಡೋದಕ್ಕೆ, ಯಥಾರ್ಥವಾಗಿ ಅವನನ್ನು ತಿದ್ದುವುದಕ್ಕೆ, ಅವನನ್ನು ಖಂಡಿಸುವುದಕ್ಕೆ, ಅವನನ್ನು ಉಪದೇಶಿಸುವುದಕ್ಕೆ, ನೀತಿಯ ಮಾರ್ಗದಲ್ಲಿ ನಡೆಸುವುದಕ್ಕೆ ಅದು ಉಪಯುಕ್ತವಾಗಿದೆ ಎಂಬುದಾಗಿ ತಿಮೋಥೆಯನಿಗೆ ಬರೆದ ಪತ್ರಿಕೆಯಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯ. ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಎಷ್ಟೊಂದೋ ಕಾರ್ಯಗಳನ್ನು ನಾನು ನೀವು ಮಾಡಿದ್ದುಂಟು. ಆದರೆ ದೇವರ ವಾಕ್ಯದಲ್ಲಿ ಹೇಳುವ ರೀತಿಯಾಗಿ ನಮ್ಮ ಆಂತರ್ಯದಲ್ಲಿ ನಾವು ಹೊಸಬರಾಗಿ ಮಾರ್ಪಡಬೇಕು. ಹಳೆಯ ಸ್ವಭಾವಗಳನ್ನೆಲ್ಲವನ್ನು ತ್ಯಜಿಸಿ ಒಂದು ವೇಳೆ ನಮಗೆ ನೋಡಲಿಕ್ಕೆ ಸಾಧ್ಯ. ದೇವರ ವಾಕ್ಯದಲ್ಲಿ ಹೇಳುತ್ತದೆ, ಮದ್ಯಪಾನ ಮಾಡುವವನು ದೇವರ ರಾಜ್ಯಕ್ಕೆ ಬಾಧ್ಯನಾಗೋದಿಲ್ಲ ಎಂಬುದಾಗಿ. ಆದರೆ ಮದ್ಯಪಾನ ಮಾಡುವವನು ಮಾತ್ರವಲ್ಲ ದೇವರ ರಾಜ್ಯಕ್ಕೆ ಬಾಧ್ಯನಾಗದಿರುವವನು. ದೇವರ ವಾಕ್ಯವನ್ನು ಅನುಸರಿಸದೆ ದೇವರ ವಾಕ್ಯದಲ್ಲಿ ಬರೆದಿರುವಂತಹ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಅಥವಾ ದೇವರಿಗೆ ಇಷ್ಟವಲ್ಲದೆ ಇರುವಂತಹ ಸ್ವಭಾವ ನಮ್ಮಲ್ಲಿದ್ದರೆ ನಾವು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯ ಈ ರೀತಿಯಾಗಿದೆ. ಆ ವಾಕ್ಯವನ್ನು ನಮಗೆ ಒಮ್ಮೆ ಓದಿಕೊಳ್ಳೋಣ. ದೇವರ ವಾಕ್ಯದಲ್ಲಿ ಈ ರೀತಿಯಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ, ಅದರಲ್ಲಿ ನಾವು ಈ ರೀತಿಯಾಗಿ ನಮಗೆ ನೋಡಲಿಕ್ಕೆ ಸಾಧ್ಯ. ಶರೀರ ಭಾವದ ಕರ್ಮಗಳು ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ. ಅದರ 5ನೇ ಅಧ್ಯಾಯ 19ನೇ ವಾಕ್ಯ ಮತ್ತು 20ನೇ ವಾಕ್ಯದಲ್ಲಿ ಅದು ಯಾವುದೆಂದರೆ ನಮಗೆ ನೋಡಲಿಕ್ಕೆ ಸಾಧ್ಯ. ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಬೇತ, ಭಿನ್ನಮತ, ಮತ್ಸರ, ಕುಡಿಕತನ, ದೌಂದೌತಣ ಇಂಥವುಗಳೇ ಎಂಬುದಾಗಿ. ಅಲ್ಲಿ ಕೂಡ ಮದ್ಯಪಾನದ ಕುರಿತಾಗಿ ಅಲ್ಲಿ ಕೂಡ ಬರೆದಿದೆ ಕುಡಿಕತನ. ಇಲ್ಲಿ ಹೇಳುವಂತಹ ಕಾರ್ಯಗಳು ತುಂಬ ಇದೆ. ಜಾರತ್ವ, ಬಂಡುತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಈ ರೀತಿಯಾಗಿರುವಂತಹ ಸ್ವಭಾವ ನಮ್ಮಲ್ಲಿದ್ದರೆ ನಾವು ಯಾರನ್ನೂ ಹಾಗೆ ಮಾಡೋದಿಲ್ಲ ಎಂಬುದಾಗಿ ಹೇಳ್ತೇವೆ. ಯಾರ ಮೇಲೆ ನಮಗೆ ಕೋಪ ಇಲ್ಲ ಎಂಬುದಾಗಿ ನಾವು ಹೇಳ್ತೇವೆ. ಯಾರ ಮೇಲೆ ನಮಗೆ ಸಿಟ್ಟಿಲ್ಲ ಎಂಬುದಾಗಿ ಹೇಳ್ತೇವೆ. ಆದರೆ ನಮ್ಮ ಜೀವಿತದ, ನಮ್ಮ ಹೃದಯದ ಅಂತರಾಳವನ್ನು ನಾವೊಮ್ಮೆ ಪರೀಕ್ಷಿಸಿ ನೋಡುವಾಗ ಎಷ್ಟೋ ಮನುಷ್ಯರನ್ನು ಕ್ಷಮಿಸುವುದಕ್ಕೆ, ಸಹಿಸುವುದಕ್ಕೆ ಸಾಧ್ಯವಾಗದೇ ಇರುವಂತಹ ಮನಸ್ಸಿನ ಯಜಮಾನರಾಗಿ ನೀವು ಮಾರ್ಪಟ್ಟದುಂಟು. ಆದರೆ ದೇವರ ವಾಕ್ಯವು ಬಹಳ ಸ್ಪಷ್ಟವಾಗಿ ಹೇಳುತ್ತದೆ, ಅದು ನಮ್ಮನ್ನು ಮೋಸಗೊಳಿಸುತ್ತದೆ. ನಮಗಿರುವಂತಹ ಶ್ರೇಷ್ಠವಾಗಿರುವಂತಹ ಅಮೂಲ್ಯವಾಗಿರುವ ಪದವಿಯನ್ನು ನಷ್ಟಪಡಿಸುತ್ತದೆ. ಆದರೆ ದೇವರ ವಾಕ್ಯವು ಬಹಳ ವ್ಯಕ್ತವಾಗಿ ಹೇಳುತ್ತದೆ, ನಾವು ಇತರರನ್ನು ಕ್ಷಮಿಸುವವರಾಗಿರಬೇಕು. ಮದ್ಯಪಾನ ಮಾಡುವವನು ಮಾತ್ರವಲ್ಲ ಪರಲೋಕಕ್ಕೆ ಹೋಗದಿರುವವನು, ಹಠ, ಮಾಟ ಮಾಡುವವನು, ಹಗೆತನ, ಈ ರೀತಿಯಾಗಿರುವಂತಹ ಕೋಪ, ಮತ್ಸರ, ಇದು ಎಲ್ಲವೂ ಇರುವಂತಹ ಮನುಷ್ಯನು ಪರಲೋಕಕ್ಕೆ ಹೋಗೋದಿಲ್ಲ. ಅದು ಕೂಡ ಅದರಲ್ಲಿ ದೇವರ ವಾಕ್ಯದಲ್ಲಿ ಬರೆದಿದೆ. ಅದು ಕೂಡ ಮದ್ಯಪಾನ ಮಾಡುವವನ ಅದೇ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ನಮ್ಮ ಜೀವನ ನಾವು ಎಷ್ಟು ಜೋಪಾನವಾಗಿ
ದೇವರ ಮುಂದೆ ಕಾಯಬೇಕು. ಲೋಕದಲ್ಲಿ ನಮಗೆ ದಾರಿ ತಪ್ಪಿ ಹೋಗುವುದಕ್ಕೆ ಅನೇಕ ಮಾಧ್ಯಮಗಳಿರಬಹುದು, ಆದರೆ ನಮ್ಮ ಜೀವನ ಯಥಾರ್ಥವಾಗಿ ದೇವರ ಮುಂದೆ ದೀಪವಾಗಿ ಮಾರ್ಪಡಬೇಕು. ದೇವರ ಮುಂದೆ ಮಾತ್ರವಲ್ಲ, ಲೋಕದಲ್ಲಿರುವಂಥ ಮನುಷ್ಯರ ಮುಂದೆ ನಮ್ಮ ಜೀವನ ಯಥಾರ್ಥವಾಗಿ ದೀಪವಾಗಿ ಮಾರ್ಪಟ್ಟರೆ ಮಾತ್ರ ನಮಗೆ ನಮ್ಮ ಜೀವನದ ಮುಖಾಂತರ ಸಂತೋಷಿಸುವಿಕೆಯು ನೆಮ್ಮದಿಯು ನಮಗೆ ದೊರಕುವುದಕ್ಕೆ ಸಾಧ್ಯವಾಗುವಂಥದ್ದು. ನಮ್ಮ ಜೀವನದಲ್ಲಿ ನಾವು ತಿಳಿದುಕೊಂಡವರಾಗಿರಬೇಕು. ದೇವರ ವಾಕ್ಯದಲ್ಲಿ ಹೇಳುವ ರೀತಿಯಾಗಿ ನಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ ದೇವ ಭಯವುಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ ಎಂಬುದಾಗಿ. ನಮ್ಮ ಹೃದಯದಲ್ಲಿ ನಾವು ಹೊಸಬರಾಗುವಾಗ ಆ ಹೊಸತನ ದೇವರ ಹೋಲಿಕೆಯ ಮೇರೆಗೆ ಸೃಷ್ಟಿಸಲ್ಪಡುವಂಥದ್ದಾಗಿದೆ. ಅಲ್ಲಿ ಕೋಪವಿಲ್ಲ, ವಾಗ್ವಾದ ಇಲ್ಲ, ಹಠ ಇಲ್ಲ, ಹಗೆತನ ಇಲ್ಲ, ಮತ್ಸರ ಇಲ್ಲ, ಈ ರೀತಿಯಾಗಿರುವಂಥ ಯಾವ ಗುಣಗಳು ಅಲ್ಲಿಲ್ಲ. ಇದೆಲ್ಲವೂ ನೀಗಿ ಹೋಗಿ ಒಂದು ಒಳ್ಳೆಯ ಹೊಸ ಮನುಷ್ಯನಾಗಿ ಯಾರು ಏನು ಮಾಡಿದರೂ ಏನು ಹೇಳಿದರೂ ಕೂಡ ಬೇಸರಗೊಳ್ಳದೆ, ಕೋಪಗೊಳ್ಳದೆ, ತನಗೆ ಬೇಕಾದದನ್ನು ಆರಿಸಿಕೊಂಡು ಬೇಡದೇ ಇರುವಂಥದ್ದನ್ನು ಬಿಟ್ಟು ಬಿಡುವಂತಹ, ಯಾರ ಮೇಲೆ ತಪ್ಪು ಹೊರಿಸದೆ, ಯಾರ ಮೇಲೆ ಕಹಿಯಾಗಿರುವಂಥ ಅನುಭವವನ್ನು ಇಟ್ಟುಕೊಳ್ಳದೆ ತನ್ನ ಜೀವಿತವನ್ನು ಮುಂದಕ್ಕೆ ನಡೆಸುವಂತಹ ಮನುಷ್ಯರಾಗುವುದಾದರೆ ನಿಶ್ಚಯವಾಗಿಯೂ ನಮ್ಮ ಜೀವಿತವು ಯಥಾರ್ಥವಾಗಿ ದೇವರ ಸ್ವಭಾವದ ಹೋಲಿಕೆಯ ಮೇರೆಗೆ ನಮ್ಮ ಜೀವನ ಸೃಷ್ಟಿಸಲ್ಪಡುವುದಕ್ಕೆ ಸಾಧ್ಯವಾಗುತ್ತದೆ. ಪ್ರಿಯರೇ, ದೇವರ ವಾಕ್ಯದಲ್ಲಿ ಹೇಳುವ ರೀತಿಯಾಗಿ ಅದು ಸತ್ಯಾನುಗುಣವಾಗಿ ನೀತಿಯುಳ್ಳದಾಗಿಯೂ ದೇವರ ಭಯವುಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯ. ಅಲ್ಲಿ 3 ಕಾರ್ಯಗಳಲ್ಲಿ ಬರೆಯಲ್ಪಟ್ಟಿದೆ. 1 ಸತ್ಯಾನುಗುಣವಾಗಿದೆ, 2 ದೇವರ ಹೋಲಿಕೆಯಾಗಿದೆ, 3 ನೀತಿಯುಳ್ಳದಾಗಿದೆ ಎಂಬುದಾಗಿ, 4ನೇದು ದೇವರ ಭಯವುಳ್ಳದಾಗಿದೆ ಎಂಬುದಾಗಿ. ನೋಡ್ರಿ, ದೇವರ ವಾಕ್ಯದಲ್ಲಿ ಹೇಳುತ್ತದೆ, ನಾವು ನಮ್ಮ ಸ್ವಭಾವವನ್ನು ನೋಡುವಾಗ ಥರ ಹೇಳಬೇಕು. ಯಥಾರ್ಥವಾಗಿ ಅವನಲ್ಲಿ ಒಂದು ದೈವಿಕತೆ ಇದೆ, ದೇವರ ಸಾನ್ನಿಧ್ಯ ಅವನಲ್ಲಿದೆ. ಅದು ಬರಬೇಕಾದರೆ ನಾವು ದೇವರ ಹೋಲಿಕೆಯ ಮೇರೆಗೆ ನಾವು ಸೃಷ್ಟಿಸಲ್ಪಟ್ಟವರಾಗಿರಬೇಕು. ದೇವರ ಹೋಲಿಕೆಯ ಮೇರೆಗೆ ನಾವು ಸೃಷ್ಟಿಸಲ್ಪಡದೆ ಹೋದರೆ ನಮಗೆ ಇತರರಿಂದ ಆ ಮಾತು ಹೇಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ದೇವರ ಹೋಲಿಕೆಯ ಮೇರೆಗೆ ಸೃಷ್ಟಿಸಲ್ಪಡದೆ ಹೋದರೆ ಅದಕ್ಕಿರುವಂಥ ತೊಂದರೆಗಳು ಏನು ಎಂಬುದಾಗಿ ನಾವು ತಿಳಿದುಕೊಂಡವರಾಗಿರಬೇಕು. ಒಬ್ಬ ಮನುಷ್ಯ ಹೆಂಡ ಕುಡಿಯುವಂಥ ಅಥವಾ ಗಂಗಸರ ಕುಡಿಯುವಂತಹ ಮನುಷ್ಯ, ಹೆಂಡ ಕುಡಿಯುವಂತಹ ಮನುಷ್ಯನ ಮುಂದೆ ಅವನಿಗೆ ಹೋಗಿ ಹೇಳುವಂಥದ್ದು, ನೀನು ಅದನ್ನು ಮಾಡಬಾರದು. ಅವನಿಗೆ ನಾವು ಒತ್ತಾಯಪಡಿಸಿ ಅದರಿಂದ, ಆ ಕುಡಿಯುವಂಥ ಚಟದಿಂದ ಒಂದು ವೇಳೆ ನಮಗೆ ಬಿಡಿಸುವುದಕ್ಕೆ ಆಗಬಹುದು. ಎಷ್ಟು ದಿನ ಬಿಡ್ತಾನೆ? 1 ದಿನ, 2 ದಿನ, ತಪ್ಪಿದರೆ 3 ದಿನ, ಬೇಡ 1 ವಾರ. ನಂತರ ಅವನು ನಮಗೆ ಗೊತ್ತಾಗದೆ ಹಾಗೇನೆ ಹೋಗಿ ಕುಡಿದು ಬರ್ತಾನೆ. ಇದೆಲ್ಲ ಬದಲಾವಣೆ, ಇದೆಲ್ಲ ದೇವರ ಹೋಲಿಕೆಯ ಮೇರೆಗೆ ಸೃಷ್ಟಿಸಲ್ಪಡುವಂಥದ್ದು. ದೇವರ ವಾಕ್ಯದಲ್ಲಿ ಹೇಳುವ ರೀತಿಯಾಗಿ ದೇವರು ಒಬ್ಬನನ್ನು ಸ್ಪರ್ಶಿಸಿದರೆ ಅವನು 2 ದಿನಕ್ಕಲ್ಲ, 3 ದಿನಕ್ಕಲ್ಲ, 1 ವಾರಕ್ಕಲ್ಲ, 2 ತಿಂಗಳಿಗಲ್ಲ, ಅವನ ಸ್ವಭಾವ ಅವನ ಜೀವನದ ಕೊನೆಯವರೆಗೆ ಅದು ಅವನಿಂದ ದೂರವಾಗಿರಬೇಕು. ಅದು ದೇವರ ಹೋಲಿಕೆಯ ಮೇರೆಗೆ ಎಂಬುದಾಗಿ ಹೇಳುವಂಥದ್ದು. ದೇವರ ಸ್ವಭಾವ ಅವನಲ್ಲಿ ಒಂದು ವಾಸ ಮಾಡಬೇಕು, ದೇವರ ಗುಣಗಳು ಅವನಲ್ಲಿ ಯಥಾರ್ಥವಾಗಿರಬೇಕು. ಆ ರೀತಿಯಾಗಿ ಅವನಲ್ಲಿ ದೇವರ ಗುಣಗಳಿದ್ದರೆ ನಿಶ್ಚಯವಾಗಿ ಅವನಿಗೆ ಹೇಳುವುದಕ್ಕೆ ಸಾಧ್ಯವಾಗುತ್ತದೆ, ನಾನು ದೇವರ ಹೋಲಿಕೆಯ ಮೇರೆಗೆ ಸೃಷ್ಟಿಸಲ್ಪಟ್ಟಿದ್ದೇನೆ. ನಾನು ಹೇಳುವುದಕ್ಕಿಂತಲೂ ನನ್ನ ಕುರಿತಾಗಿ ಇತರರು ಅವನಲ್ಲಿ ಏನೋ ಬದಲಾವಣೆ ಇದೆ, ಅವನಲ್ಲಿ ದೈವಿಕತೆ ಇದೆ ಎಂಬುದಾಗಿ ಹೇಳುವಾಗ ನಿಶ್ಚಯವಾಗಿಯೂ ಅದು ದೇವರಿಗೆ ಮಹಿಮೆ ಉಂಟಾಗುವುದಕ್ಕೆ ಸಾಧ್ಯ. ಪ್ರಿಯರೇ, ದೇವರ ಹೋಲಿಕೆಯ ಮೇರೆಗೆ ಸೃಷ್ಟಿಸಲ್ಪಟ್ಟು ಅದು ಸತ್ಯಾನುಗುಣವಾದ ನೀತಿಯುಳ್ಳದಾಗಿ, ದೇವರ ಭಯವುಳ್ಳದಾಗಿ, ದೇವರ ಭಕ್ತಿಯುಳ್ಳದಾಗಿ ಮಾರ್ಪಡುತ್ತದೆ ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತದೆ. ನಿಮ್ಮ ಜೀವಿತದಲ್ಲಿ ಕೂಡ ದೇವರ ಭಯ ಭಕ್ತಿ ಯಥಾರ್ಥವಾಗಿ ಉಳ್ಳವರಾಗಿ ನಮ್ಮ ಜೀವನವನ್ನು ನಾವು ಮುಂದಕ್ಕೆ ನಡೆಸುವುದಕ್ಕೆ ನಾವು
ಹಾಲೆಲೂಯ ಸ್ತೋತ್ರ ಇಷ್ಟಪಡುವವರಾಗಿರಬೇಕು. ಆ ರೀತಿಯಾಗಿ ನಮ್ಮ ಜೀವನ ನಾವು ಮುಂದಕ್ಕೆ ನಡೆಸುವುದಾದರೆ ನಿಶ್ಚಯವಾಗಿಯೂ ದೇವರ ಸಾನ್ನಿಧ್ಯದಲ್ಲಿ ದೇವರು ಅನುದಿನವೂ ನಮ್ಮನ್ನು ನಡೆಸುವುದಕ್ಕೆ ನಂಬಿಗಸ್ತನು. ನಮ್ಮಲ್ಲಿ ಬೇರೆ ಯಾರಿಗೂ ಕರ್ತೃತ್ವ ಅಥವಾ ಕಾರ್ಯ ನಡೆಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಕಾರಣ ನಾವು ನಮ್ಮನ್ನು ಸೃಷ್ಟಿಸುವಂತಹ ದೇವರ ಹೋಲಿಕೆಯ ಮೇರೆಗೆ ನೂತನ ಸೃಷ್ಟಿಗಳಾಗಿ ನಾವು ಮಾರ್ಪಟ್ಟಿದ್ದೇವೆ. ದೇವರ ವಾಕ್ಯದಲ್ಲಿ ಹೇಳುತ್ತದೆ, ಮೋಸಕರವಾಗಿ ನಮ್ಮನ್ನು ವಂಚಿಸುವಂತಹ ಆ ಹಳೆಯ ಸ್ವಭಾವವನ್ನು ನಮ್ಮಿಂದ ತೆಗೆದುಹಾಕಿ ಹೊಸ ಮನುಷ್ಯನಾಗಿ ನಮಗೆ ದೇವರ ಸನ್ನಿಧಿಯಲ್ಲಿ ಮಾರ್ಪಡೋಣ. ದಿನನಿತ್ಯ ನಾವು ಹೊಸಬರಾಗಿ ನಮಗೆ ಮಾರ್ಪಡುವಂತೆ ದೇವರು ನಮಗೆ ಸಹಾಯ ಮಾಡಲಿ. ವಾಕ್ಯಾನುಸಾರವಾಗಿ ನಮ್ಮ ಜೀವನವನ್ನು ನಮಗೆ ತಿದ್ದಿಕೊಳ್ಳೋಣ. ವಾಕ್ಯಾನುಸಾರವಾಗಿ ನಮ್ಮ ಜೀವನವನ್ನು ನಮಗೆ ಮುಂದಕ್ಕೆ ನಡೆಸೋಣ. ಕರ್ತನಿಗೆ ನಮ್ಮ ಜೀವನದ ಮುಖಾಂತರವಾಗಿ ಮಹಿಮೆಯಾಗುವಂತೆ ನಮ್ಮನ್ನು ದೇವರ ಹಸ್ತಗಳಿಗೆ ಸಂಪೂರ್ಣವಾಗಿ ವಿಧೇಯಪಡಿಸಿ ಆತನ ಪಾದಗಳ ಬಳಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರಾದ ಕರ್ತನು ಈ ವಾಕ್ಯಗಳ ಮುಖಾಂತರವಾಗಿ ನಮ್ಮನ್ನು ಆಶೀರ್ವದಿಸಲಿ, ನಮ್ಮನ್ನು ಬಲಪಡಿಸಲಿ, ತನ್ನ ಚಿತ್ತಾನುಸಾರವಾಗಿ ನಮ್ಮನ್ನು ದಾರಿ ನಡೆಸಲಿ.